ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ನಮ್ಮ ಚಾನಲ್ಗೆ. ಎಲ್ಲರೂ ಹೆಂಗದಿರಿ? ನಾವಂತೂ ಫಸ್ಟ್ ಕ್ಲಾಸ್ ಅದೀವಿ ನೋಡ್ರಿ. ನಿಮ್ಗೆ ತಮ್ಲೇನ್ ನೋಡಿದ ಪ್ರಕಾರ ನಾವು ಹೇಳಬೇಕಪ್ಪ ಅಂದ್ರೆ ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ಚಾನಲ್ ಹೆಸರನ್ನ ಚೇಂಜ್ ಮಾಡ್ಬೇಕಂತ ಮಾಡಿದ್ದೀವಿ ರೀ. ಆ್ಯಕ್ಚುಲಿ ಮಾಡಬಾರ್ದು. ಅವಾಗವಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅವಾಗೆಲ್ಲ ಹೆಸರುಗಳನ್ನ ಚೇಂಜ್ ಮಾಡಬಾರ್ದು. ಮಾಡಿದರೆ ಏನಾಗ್ತೈತಿ, ನಮ್ಮ ಬ್ರ್ಯಾಂಡ್ ಸಾಯ್ತೈತಿ. ಇಷ್ಟು ದಿನ ಬೆಳೆಸ್ಕೊಂಡು ಬಂದಿರೋ ನಮ್ಮ ಜನಗಳು ಏನಾಗ್ತಾರೆ, ನಮ್ಮ ಆಡಿಯನ್ಸ್ ಏನಾಗ್ತಾರೆ, ನಮ್ಮ ವಿಡಿಯೋನ ಯಾವ ಉದ್ದೇಶದಿಂದ ನಮ್ಮ ಚಾನಲ್ನ ನೋಡ್ಕೊತ ಬರ್ತಿರ್ತಾರಲ್ಲ, ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ತೈತೆ ಅಂತೇಳಿ ನಮ್ಮ ಯಾವುದೇ ಚಾನಲ್ ಹೆಸರನ್ನು ಚೇಂಜ್ ಮಾಡಬಾರ್ದು, ಯಾವುದೇ ಐ ಡಿ ಹೆಸರುಗಳನ್ನು. ಅದಕ್ಕಾಗಿ ಈಗ ನನ್ನ ಉದ್ದೇಶ ಬಂದ್ಬಿಟ್ಟು ನೋಡ್ರಿ, ಬೆಳಗಾವಿ ಕಪಲ್ಸ್ ಅಂತ ಚಾನಲ್ ಮಾಡಿರೋದೇ ನಾವಿಬ್ಬರು ಸೇರಿ, ಅಂದರೆ ನಮ್ಮ ಶ್ರೀದೇವಿ ಮತ್ತು ನಾನು ವಿಡಿಯೋ ಮಾಡ್ಬೇಕಂತಲೇ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಈಗ ಸದ್ಯಕ್ಕೆ ಇತ್ತೀಚೆಗೆ ಆಕಿ ವಿಡಿಯೋದಾಗ ಜಾಸ್ತಿ ಬರತ್ತಿಲ್ಲ. ಎಲ್ಲರೂ ಕೇಳತ್ತಾರ, ಹಳೆ ಆಡಿಯನ್ಸ್ ಎಲ್ಲ ಯಾಕೆ ಬರತ್ತಿಲ್ಲ ಅಂತೇಳಿ. ಬರತ್ತಿಲ್ಲ, ಆದರೂ ನಾನು ಒಬ್ಬನೇ ಅಂತೂ ಕಂಟಿನ್ಯೂ ಮಾಡ್ಕೊತಾನೆ ಬಂದೀನಿ. ವಿಡಿಯೋ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ಕೊತ ಯಾವುದಾರ ಒಂದು ಕಂಟೆಂಟ್ ಮಾಡ್ಕೊತಾನೆ ಬಂದೀನಿ, ನಿಮ್ಗೆ ಇಷ್ಟ ಆಗುವಂಥದ್ದೇ. ಬಟ್ ಈಗ ಹೊಸದಾಗಿ ಬಂದಿರೋ ಆಡಿಯನ್ಸ್ ಏನು ಹೇಳತ್ತಾರ, ನಿಮ್ಮ ಚಾನಲ್ ಹೆಸರೇ ಬೇರೆ ಐತಿ, ನೀವು ಬೇರೆನೇ ಕಂಟೆಂಟ್ ಮಾಡ್ತಿರಲ್ಲ ಅಂತ ಕೇಳತ್ತಾರ. ಮತ್ತು ನೋಡಿದ್ರೆ ನಿಮ್ಮ ಇತ್ತೀಚಿನ ವಿಡಿಯೋಗಳು ಮತ್ತು ಮೊದಲಿನ ವಿಡಿಯೋಗಳಿಗೆ ಮ್ಯಾಚ್ ಆಗತ್ತಿಲ್ಲ, ಮತ್ತು ನಿಮ್ಮ ಚಾನಲ್ ಹೆಸರು ಮ್ಯಾಚ್ ಆಗತ್ತಿಲ್ಲ ಅಂತೇಳಿ ಕೆಲವೊಬ್ರು ಕೇಳಿದರು. ಅದಕ್ಕಾಗಿ ಹಳೆ ಆಡಿಯನ್ಸ್ ನಮ್ಮ ಚಾನಲ್ನ ಅಷ್ಟೊಂದು ನೋಡೋಂಗಿಲ್ಲ. ಈ ಇತ್ತೀಚೆಗೆ ಬಂದಿರೋ ಆಡಿಯನ್ಸ್ಗಳೇ ನಮ್ಮ ಚಾನಲ್ನ ಜಾಸ್ತಿ ನೋಡಾಕತ್ತಾರ. ಅದಕ್ಕಾಗಿ ಇತ್ತೀಚೆಗೆ ನಮ್ಮ ಚಾನಲ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಸಲುವಾಗಿ ಅವ್ರೇನು ಹೇಳ್ತಾರೆ ಅದೇ ರೀತಿ ಮಾಡಬೇಕಾಗತ್ತೆ. ಹಳೆ ಆಡಿಯನ್ಸ್ ಯಾರಾದರೂ ಇದ್ರೆ ಈ ವಿಡಿಯೋನ ನೋಡಾಕತ್ತಿದ್ರೆ ಅವರು ಕಮೆಂಟ್ ಮಾಡಿರಿ. ಈಗಿನವರು ಹೊಸದಾಗಿ ನಮ್ಮ ಆಡಿಯನ್ಸ್ ಯಾರು ಇದ್ರೆ ಅವರು ಕಮೆಂಟ್ ಮಾಡಿರಿ. ಏನಪ್ಪ ಅಂದ್ರೆ, ನಮ್ಮ ಚಾನಲ್ ಹೆಸರನ್ನ ಬದಲಾಯಿಸಬೇಕೋ ಬೇಡೋ, ಚೇಂಜ್ ಮಾಡಬೇಕೋ ಬೇಡೋ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿರಿ. ಅದ್ರ ಮೇಲೆ ನಮ್ಮ ಉದ್ದೇಶನ ನಾವು ಚಾನಲ್ ಹೆಸರನ್ನ ಚೇಂಜ್ ಮಾಡಬೇಕೋ ಬೇಡ ಅನ್ನೋದನ್ನು ನಾನು ನೆಕ್ಸ್ಟ್ ಡಿಸೈಡ್ ಮಾಡ್ತೀನಿ. ಕಮೆಂಟ್ ಎಷ್ಟು ಬರ್ತಾವೆ, ಹೆಂಗೆ ಬರ್ತಾವೆ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಮ್ಮ ಚಾನಲ್ ಹೆಸರನ್ನ ಬದಲಾಯಿಸಬೇಕೋ ಬೇಡೋ ಅಂತೇಳಿ. ಯಾಕಪ್ಪ ಅಂದ್ರೆ ನಾನು ಇತ್ತೀಚೆಗೆ ಮಿಕ್ಸ್ ಕಂಟೆಂಟ್ ಮಾಡಾಕತ್ತೀನಿ ಯೂಟ್ಯೂಬ್ ಒಳಗೆ. ಒಂದೇ ರೀತಿ ಕಂಟೆಂಟ್ ಇಲ್ಲ ನನ್ನ ಚಾನಲ್ದೊಳಗೆ. ಈ ವ್ಲಾಗ್ಸು ಇಲ್ಲ, ಶಾರ್ಟ್ ಮೂವಿ ಇಲ್ಲ, ರೀಲ್ಸು ಎಲ್ಲ ಥರನೂ ಮಿಕ್ಸ್. ಫಸ್ಟ್ ವ್ಲಾಗ್ಸ್ ಮಾಡಿದೆ, ಆಮೇಲೆ ಫಿಲಮ್ಸ್ ಮಾಡಿದ್ವಿ, ಶಾರ್ಟ್ ಫಿಲಮ್ಸು. ಅದು ಆದಮೇಲೆ ಈಗ ಟೆಕ್ ವಿಡಿಯೋಗಳು, ಟಿಪ್ಸ್ಗಳು, ಇವು ಹಾಳು ಮೂಳು ಸುಡುಗಾಡು ಎಲ್ಲ ಮಾಡತ್ತೀವಿ. ಬಟ್ ಆಡಿಯನ್ಸ್ ಬರ್ತಾ ಇರೋದು ಹೊಸ ಆಡಿಯನ್ಸ್ಗಳು ಜಾಸ್ತಿ ಬರತ್ತೆ. ಆಡಿಯನ್ಸ್ ಏನು ಮಾಡತ್ತಾರೆ, ಇತ್ತೀಚಿನ ಕಂಟೆಂಟ್ಗಳನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗತ್ತಾರ. ಹಳೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ನಮ್ಮ ವಿಡಿಯೋಗಳನ್ನ ನೋಡತ್ತಿಲ್ಲ. ಅದಕ್ಕಾಗಿ ನಾವು ಹೊಸ ಆಡಿಯನ್ಸ್ ಏನು ಕೇಳ್ತಾರೆ ಅದನ್ನು ಮಾಡಬೇಕಾಗ್ತೈತಿ. ಅದಕ್ಕಾಗಿ ನೀವು ಏನು ಹೇಳ್ತೀರಿ ಅದ್ರ ಮೇಲೆ ನಾನು ಚೇಂಜ್ ಮಾಡ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಚಾನಲ್ಗೆ ಹೆಸರು ಏನು ಇಡಬೇಕು ಅನ್ನೋದು ನೀವೇ ಡಿಸೈಡ್ ಮಾಡಿರಿ. ಯಾಕಂದ್ರೆ ನಿಮ್ಮ ಇಷ್ಟ, ನಿಮ್ಮ ಚಾನಲ್ ಇದು. ನಾವು ವಿಡಿಯೋ ಮಾಡ್ತೀವಿ ಅಷ್ಟೇ, ನೋಡೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿದ್ದು. ನಿಮ್ಮಿಂದ ನಾವು ಬೆಳೀತಿರ್ತೀವಿ. ಅದಕ್ಕಾಗಿ ನೀವು ಹೇಳಿದ್ದನ್ನು ನಾವು ಮಾಡಬೇಕಾಗ್ತೈತಿ. ಅದಕ್ಕಾಗಿ ನಮ್ಮ ಚಾನಲ್ನ ಹೆಸರು ಚೇಂಜ್ ಮಾಡಿದ್ರೆ ಯಾವ ರೀತಿ ಚೇಂಜ್ ಮಾಡ್ಬೇಕು, ಏನು ಹೆಸರು ಇಡಬೇಕು, ಯಾವ ರೀತಿ ಕಂಟೆಂಟ್ ಮಾಡಬೇಕು, ಇತ್ತೀಚೆಗೆ ನಂಗೆ ತಿಳಿಯಾಕತ್ತೇ ಇಲ್ಲ. ಜನಗಳು ಏನು ಮಾಡ್ತಾರೆ ಅದೇ ರೀತಿ ಕಂಟೆಂಟ್ನ ಮಾಡ್ಕೊತ ಬರತ್ತೀನಿ. ಯಾವುದು ವೈರಲ್ ಇರ್ತೈತಿ, ಯಾವುದು ಜಾಸ್ತಿ ಜನ ಯಾವುದು ವಿಡಿಯೋಗಳನ್ನ ಮಾಡ್ತಾರೆ. ವ್ಲಾಗ್ಸ್ ಮಾಡಿದೀವಿ, ಅಷ್ಟೊಂದು ಓಡಲಿಲ್ಲ. ನೆಕ್ಸ್ಟ್ ಶಾರ್ಟ್ ಫಿಲಮ್ಗಳು ಮಾಡಿದ್ದೀವಿ, ಅದೂ ಸ್ವಲ್ಪ ಓಡ್ತು, ಆಮೇಲೆ ಕೆಲವೊಂದು ಓಡಲಿಲ್ಲ. ಶಾರ್ಟ್ ಫಿಲಮ್ಗಳು ಜಾಸ್ತಿನೇ ಓಡ್ತಾವೆ ನಮ್ಮ ಚಾನಲ್ ಒಳಗೆ. ಬಟ್ ಇತ್ತೀಚೆಗೆ ಮಾಡ್ತಿರೋ ವಿಡಿಯೋದಾಗೂ ಒಂದು ವೈರಲ್ ಅದು 1 ಲಕ್ಷ ಮ್ಯಾಲೆ ವ್ಯೂಸ್ ಹೋಯ್ತು. ಆ ಥರನೂ ಆಡಿಯನ್ಸಿಗೆ ಇಷ್ಟ ಆಗ್ಲಕತ್ತಾವ ವಿಡಿಯೋಗಳು ಅಂತ ಅನಿಸ್ತೈತಿ. ಒಂದು ಕಡೆ ನೋಡಿದ್ರೆ ಫಿಲಮ್ಸ್ ಇಷ್ಟ ಆಗ್ತಾವೆ ಅನಿಸ್ತೈತಿ. ವ್ಲಾಗ್ಸ್ ಅಂತೂ ಯಾರೂ ನೋಡೋಂಗಿಲ್ಲ. ಅದಕ್ಕಾಗಿ ನಾವು ವ್ಲಾಗ್ ಮಾಡೋದೇ ಬಿಟ್ಬಿಟ್ಟಿವಿ. ವ್ಲಾಗ್ಸ್ ಮಾಡ್ಬೇಕಂತಾನೆ ಒಂದು ಸಪ್ರೇಟ್ ಚಾನಲ್ ಐತೆ. ಅದನ್ನು ಬೇಕಂದ್ರೆ ನೀವು ಅಲ್ಲಿ ವ್ಲಾಗ್ಸ್, ನಮ್ಮ ಡೈಲಿ ವ್ಲಾಗ್ಸ್, ನಮ್ಮ ಲೈಫ್ ಸ್ಟೈಲ್ಗಳೆಲ್ಲ ನೀವು ಅಲ್ಲಿ ನೋಡ್ಬೋದು. ಇಲ್ಲಿ ಬರೋದಷ್ಟೇ. ಫಿಲಮ್ಸು ಮಾಡ್ತೀವಿ, ಮಾಡೋದಿಲ್ಲ ಅನ್ನೋಂಗಿಲ್ಲ. ಇದೇ ಚಾನಲ್ ಒಳಗೆ ನಾವು ಫಿಲಮ್ಸು ಮಾಡ್ತೀವಿ, ಕಾಮಿಡಿ ವಿಡಿಯೋಗಳು ಮಾಡ್ತೀವಿ. ವ್ಲಾಗ್ಸ್ ಅಂತೂ ಅಷ್ಟು ಮಾಡೋಂಗಿಲ್ಲ ಈ ಚಾನಲ್ ಒಳಗೆ. ವ್ಲಾಗ್ಸ್ ಬಂದ್ರೆ ಆ ಚಾನಲ್ ಒಳಗೆ ಬರ್ತಾವೆ. ಅದು ಇನ್ನೊಂದು ಚಾನಲ್ ಹೆಸರು ಏನಪ್ಪ ಅಂದ್ರೆ, ನಮ್ಮ ಲೈಫ್ ಕನ್ನಡ ಅಂತೇಳಿ ಒಂದು ಹೊಸ ಚಾನಲ್ ಐತಿ. ಅದನ್ನು ಬೇಕಂದ್ರೆ ನೀವು ವಿಸಿಟ್ ಮಾಡ್ಕೊಂಡು ಅದ್ರೊಳಗೆ ಶಾರ್ಟ್ಸ್ ಅಂದ್ರೆ ಸಾಂಗ್ಸ್, ಡ್ಯಾನ್ಸು, ಅಥವಾ ಇವು ಏನು ವ್ಲಾಗ್ಸು, ರೆಸಿಪಿಗಳು, ಕನ್ನಡ ರೆಸಿಪಿಗಳು ಯಾವ ಬೇಕಾದ ನೀವು ಅದ್ರಾಗ ಆ ಚಾನಲ್ ಒಳಗೆ ನೋಡ್ಬೋದು. ಅದ್ರಾಗ ಸಿಗ್ತಾವೆ ನಮ್ಮ ಲೈಫ್ ಸ್ಟೈಲು, ನಮ್ಮ ಜೀವನ ಶೈಲಿ, ಮತ್ತು ನಾವು ಜೀವನದಾಗ ಹೆಂಗಿರ್ತೀವಿ, ಮತ್ತು ನಮ್ಮ ಹೆಸರುಗಳು ಅದಾಗಲಿ, ನಮ್ಮ
ಏನು ಲೈಫ್ ಸ್ಟೋರಿ ಹೆಂಗೆ ಇರ್ತೀವಿ ಅಂತ ಅನ್ನೋದೆಲ್ಲ ಅದರೊಳಗೆ ನೀವು ಚಾನಲ್ದಾಗ ನೋಡ್ಬೋದು. ಈ ಚಾನಲ್ ಒಳಗೆ ನಾವು ಒಬ್ಬನೇ ಮೇಂಟೈನ್ ಮಾಡೋದ್ರಿಂದ ಈ ಚಾನಲ್ ಜಾಸ್ತಿ ಫಿಲಮ್ ಮಾಡೋಕೆ ನಮ್ಗೆ ಟೈಮ್ ಸಿಗೋತ್ತು, ಮಾಡೋಕ್ಕಾಗುತ್ತೆ. ಅದರ ಸಲುವಾಗಿ ಇದೀಗ ನಾನು ಚಾನಲ್ನ ಹಾಗೆ ಬಿಡಬಾರ್ದು ಅಂತೇಳಿ ಕಂಟಿನ್ಯೂ ಮಾಡೋ ಸಲುವಾಗಿ ನಾನು ಈ ಥರ ಕಂಟೆಂಟ್ಗಳು ಮಿಕ್ಸ್ ಮಾಡಾಕತ್ತೀನಿ. ಯಾವುದೇ ರೀತಿ ಕಂಟೆಂಟ್ ಮಾಡಿದ್ರೂ ಜನಕ್ಕೆ ಇಷ್ಟ ಆಗತ್ತಿಲ್ಲ ನಮ್ಮ ಚಾನಲ್ದೊಳಗೆ. ಅದಕ್ಕಾಗಿ ನಾವು ಹೊಸದು ಏನಾರು ಟ್ರೈ ಮಾಡತ್ತೀನಿ. ಹೊಸದು ಏನಾರು ಈ ಟೆಕ್ ವೀಡಿಯೋಗಳಾಗಲಿ ಅವು ಇವು ರೇಷನ್ ಕಾರ್ಡು ಟಿಪ್ಸು, ಯೂಟ್ಯೂಬ್ ಟಿಪ್ಸ್ ಅವು ಇವು ಏನೇನೋ ಮಾಡತ್ತೀನಿ. ಬಟ್ ಜನಗಳು ಹೆಂಗೆ ನಮ್ಮ ಚಾನಲ್ ಆಡಿಯನ್ಸ್ ಹೆಂಗೆ ಅದಾರ ಅನ್ನೋದು ನನಗೆ ಇನ್ನೂರಿಗೂ ತಿಳ್ಕೊಳಕ್ಕಾಗತ್ತು. ನೀವು ವಿಡಿಯೋ ನೋಡಾಕತ್ತಿದ್ರೆ ಪಕ್ಕ ನೀವು ಕಮೆಂಟ್ ಮಾಡಲೇಬೇಕು. ಒಬ್ರು ಎಷ್ಟು ಜನ ನೋಡ್ತಿರಲ್ಲ ಅಷ್ಟು ಜನಾರ ಈ ವಿಡಿಯೋಕ್ಕೆ ಕಮೆಂಟ್ ಮಾಡಲೇಬೇಕು. ನೀವು ನಮ್ಮ ಚಾನಲ್ನೊಳಗೆ ನಿಮ್ಗೆ ಯಾವ ಥರ ವಿಡಿಯೋ ಇಷ್ಟ ಆಗ್ತಾವೆ ಅನ್ನೋದು ನನಗೆ ಇನ್ನೂವರೆಗೂ ಕನ್ಫರ್ಮ್ ಆಗುತ್ತಿಲ್ಲ. ಯಾಕಂದ್ರೆ 200 ಮೇಲೆ ನಮ್ಮ ಚಾನಲ್ಗಳು ವ್ಯೂಸ್ ಯಾವೂ ಇಲ್ಲ. 2 ವಿಡಿಯೋ ಬಿಟ್ರೆ 2 ವಿಡಿಯೋ 1 ಲಕ್ಷ ಓಡಿತು. ಅದನ್ನು ಬಿಟ್ಟರೆ ಬೇರೆ ಯಾವ ವಿಡಿಯೋನೂ 200 ಮೇಲೆ ವ್ಯೂಸೇ ಇಲ್ಲ. ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡಿರಿ. ನಮ್ಮ ಆಡಿಯನ್ಸ್ ಯಾವ ರೀತಿ ವಿಡಿಯೋ ನೋಡ್ತಾರೋ ಅನ್ನೋದು ನನಗೆ ಇನ್ನೂ ಕನ್ಫರ್ಮ್ ಆಗ್ತಿಲ್ಲ. ಅದೋ ಒಂದು ಬೇಜಾರಲ್ಲತ್ತೈತಿ. ಯಾವುದೇ ರೀತಿ ಕಂಟೆಂಟ್ ಮಾಡಿದ್ರು ನಮ್ಮ ಆಡಿಯನ್ಸ್ ಸಬ್ಸ್ಕ್ರೈಬರ್ಸ್ ಯಾರೂ ನೋಡತ್ತಿಲ್ಲಲ್ಪ ಅಂತ ಅದೊಂದು ಬೇಜಾರೈತೆ ನನಗೆ. ಅದಕ್ಕಾಗಿ ಮತ್ತೆ 2-3 ದಿನದಿಂದ ನಾನು ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿದ್ನಿ. ಬೇಜಾರು. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಟೈಮ್ ಮಾಡಿಕೊಂಡು ಜನ ಯಾಕೆ ನೋಡೋಂಗಿಲ್ಲಪ್ಪ ಅಂತೇಳಿ ಮನ್ಸಿಗೆ ಬೇಜಾರಾಗ್ತೈತಿ. ಎಡಿಟ್ ಮಾಡಿ ಅದು ಮಾಡಿ ಡಾಟಾ ವೇಸ್ಟ್ ಮಾಡಿಕೊಂಡು ತಾಸುಗಟ್ಟಲೆ ಕೂತ್ಕೊಂಡು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ನಿಮಗೆಲ್ಲ ತಿಳಿಸ್ಬೇಕಂದ್ರೆ ಆದರೂ ಜನ ನೋಡೋಂಗಿಲ್ಲಲ್ಪ ಅಂತೇಳಿ ಬೇಜಾರಾಗ್ತೈತಿ. ಅದಕ್ಕಾಗಿ ನಮ್ಮ ಆಡಿಯನ್ಸ್ ಏನದಿರಲ್ಲ, ನೀವು 10 ಜನ ನೋಡಿರಿ, 20 ಜನ ನೋಡಿರಿ, 100 ಜನ ನೋಡಿರಿ, 200 ಜನ ನೋಡಿರಿ, ಎಷ್ಟು ಜನ ನೋಡ್ತೀರಿ ಕಮೆಂಟ್ ಹಾಕೇ ಹೋಗ್ರಿ. ಯಾಕಂದ್ರೆ ನಮ್ಗೆ ಗೊತ್ತಾಗಬೇಕಾಗೈತೆ ನಮ್ಮ ಚಾನಲ್ದಾಗ ಯಾವ ರೀತಿ ನಿಮ್ಗೆ ವಿಡಿಯೋ ಇಷ್ಟ ಆಗಕತ್ತಾವ ಅಂತೇಳಿ. ಅದೇ ರೀತಿಯೇ ಪ್ರಯತ್ನ ಮಾಡೋಕ್ಕೆ ಇಷ್ಟಪಡ್ತೀವಿ. ಬಟ್ ಈಗ ಚಾನಲ್ ಚೇಂಜ್ ಮಾಡಬೇಕು ಬೇಡ ಒಂದೇದು. ಎರಡನೇದು ಹೇಳ್ಬೇಕಪ್ಪ ಅಂದರೆ ಈ ಚಾನಲ್ ಚೇಂಜ್ ಮಾಡಿದ್ರೆ, ಹೆಸರು ಚೇಂಜ್ ಮಾಡಿದ್ರೆ ಯಾವ ರೀತಿ ಹೆಸರು ಇಡಬೇಕು, ಬೆಳಗಾವಿ ಕಪಲ್ಸೇ ಇರಲಿ ಅಥವಾ ಚೇಂಜ್ ಮಾಡಬೇಕಾ ಅನ್ನೋದು ಗೊತ್ತಿದ್ದವರು ಒಬ್ಬರು ನಮ್ಗೆ ಹೇಳ್ತಾರೆ ಚೇಂಜ್ ಮಾಡಬೇಡ್ರಿ ಅಂತ. ನನಗೆ ಗೊತ್ತಿತ್ತು ಪಕ್ಕ. ಮತ್ತು ಗೊತ್ತಿಲ್ಲಾರ್ದವರು ಹೊಸಬ್ರು ಏನು ನೋಡ್ತಿರಲ್ಲ ಚಾನಲ್ನ, ಅವರು ಏನಂತ ಕಮೆಂಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ನೀವು ಎಷ್ಟು ಬೇಗ ಅಷ್ಟು ಕಮೆಂಟ್ ಮಾಡ್ತೀರಿ ಅಷ್ಟು ಬೇಗ ನಮ್ಮ ಚಾನಲ್ ಹೆಸರು ಚೇಂಜ್ ಆಗ್ತೈತಿ. ಇವತ್ತಿನ ಉದ್ದೇಶ ಇಷ್ಟೇ, ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ನಾನು ಮತ್ತು ಯಾವ ಥರ ಕಂಟೆಂಟ್ ಮಾಡ್ತೀನಿ ಅನ್ನೋದು ನೀವು ಕಮೆಂಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸೊಬ್ರು ನೋಡೋರು. ಮತ್ತು ಮುಂದೆ ನೋಡೋ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.